ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ವಿಶಿಷ್ಟವಾದ ರಹಸ್ಯಮಯವಾದ ರಾಶಿಯ ಬಗ್ಗೆ ಮಾತನಾಡಲು ಬಂದಿದ್ದೇವೆ. ಒಂದೆಡೆ ಶಾಂತ, ಮೌನಿ, ಇನ್ನೊಂದೆಡೆ ಅಚಲ ವಿಶ್ವಾಸದಿಂದ ನಿಂತಿರುವ ಒಂದು ಪರ್ವತದಂತಹ ವ್ಯಕ್ತಿತ್ವ. ಹೌದು, ನಾವು ಮಾತನಾಡುತ್ತಿರುವುದು ವೃಷಭ ರಾಶಿಯ ಪುರುಷರ ಬಗ್ಗೆ. ಅವರು ಹೇಗೆ ಪ್ರಶಾಂತವಾದ ಸಾಗರದಂತೆ ಆಳವಾಗಿರುತ್ತಾರೆ, ಆದರೆ ಒಳಗೆ ಅಪಾರ ಶಕ್ತಿ, ಸಂಕಲ್ಪವನ್ನು ಮರೆಮಾಚಿಕೊಂಡಿರುತ್ತಾರೆ ಎಂದು ನಿಮಗೆ ಗೊತ್ತೇ? ಈ ರಾಶಿಯ ಪುರುಷರನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ, ಆದರೆ ಒಮ್ಮೆ ಅವರನ್ನು ಅರ್ಥಮಾಡಿಕೊಂಡರೆ ಅವರಷ್ಟು ನಿಷ್ಠಾವಂತ, ಪ್ರೀತಿಪಾತ್ರ ವ್ಯಕ್ತಿಗಳು ಇನ್ನೊಬ್ಬರಿಲ್ಲ ಅನ್ನಿಸುವುದು ಖಂಡಿತ. ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮಗೆ ಗೊತ್ತಿರುವ ವೃಷಭ ರಾಶಿಯ ಪುರುಷರ ಬಗ್ಗೆ ಒಂದು ವಾಕ್ಯದಲ್ಲಿ ಹೇಳುವುದಾದರೆ ಅದನ್ನು ಕಮೆಂಟ್ನಲ್ಲಿ ಬರೆಯಲು ಮರೆಯಬೇಡಿ. ಅವರು ನಿಮ್ಮ ಬದುಕಿನಲ್ಲಿ ನೀಡಿದ ಅತಿದೊಡ್ಡ ಪಾಠವಾದರೂ ಸರಿ, ಅಥವಾ ಅವರೊಂದಿಗಿನ ಒಂದು ಮರೆಯಲಾಗದ ನೆನಪಾದರೂ ಸರಿ. ಇವತ್ತಿನ ವಿಡಿಯೋದ ಕೊನೆಯಲ್ಲಿ ವೃಷಭ ರಾಶಿಯ ಪುರುಷರ ಬಗ್ಗೆ ಒಂದು ಅಚ್ಚರಿಯ ಸತ್ಯವನ್ನು ನಾನು ನಿಮಗೆ ತಿಳಿಸಲಿದ್ದೇನೆ. ಅದು ಅವರ ಎಲ್ಲಾ ಗುಣಗಳ ಹಿಂದಿರುವ ರಹಸ್ಯವನ್ನು ಅನಾವರಣಗೊಳಿಸುತ್ತದೆ. ಆದ್ದರಿಂದ ಕೊನೆಯವರೆಗೂ ನಮ್ಮ ಜೊತೆ ಇರಿ. ಸರಿ, ಮೊದಲನೇ ಗುಣಕ್ಕೆ ಬರೋಣ. ಮೊದಲನೆಯ ಗುಣ: ವೃಷಭ ರಾಶಿ ಪುರುಷರು ಜೀವನವನ್ನು ಆನಂದಿಸುತ್ತಾರೆ. ವೃಷಭ ರಾಶಿಯ ಪುರುಷರು ಭೂತತ್ವಕ್ಕೆ ಸಂಬಂಧಿಸಿದವರು. ಅದಕ್ಕಾಗಿಯೇ ಅವರಲ್ಲಿ ಭೂಮಿಯ ಶಾಂತತೆ, ಸ್ಥಿರತೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವ ಗುಣ ತುಂಬಿರುತ್ತದೆ. ಅವರು ಜೀವನದ ಸಣ್ಣ ಸಣ್ಣ ಆನಂದಗಳನ್ನು ಆಳವಾಗಿ ಅನುಭವಿಸುತ್ತಾರೆ. ಅವರು ಊಟ ಮಾಡುವಾಗಲೂ ಪ್ರತಿ ತುತ್ತನ್ನೂ ಸವಿಯುತ್ತಾರೆ, ಏನಾದರೂ ಕುಡಿಯುವಾಗಲೂ ಅದರ ಸುವಾಸನೆಯನ್ನು, ರುಚಿಯನ್ನು ಪೂರ್ಣವಾಗಿ ಆನಂದಿಸುತ್ತಾರೆ. ಒಂದು ಸುಂದರವಾದ ಸ್ಥಳದಲ್ಲಿ ಕುಳಿತು ಪ್ರಕೃತಿಯನ್ನು ಸವಿಯುವುದು, ಹಕ್ಕಿಗಳ ಚಿಲಿಪಿಲಿ ಕೇಳುವುದು, ತಣ್ಣನೆ ಗಾಳಿಯನ್ನು ಅನುಭವಿಸುವುದು, ಇವೆಲ್ಲ ಅವರಿಗೆ ಅತ್ಯಂತ ಪ್ರಿಯ. ಇದು ಅವರ ಗುಣದ ಅತಿ ಸುಂದರ ಭಾಗ. ಅವರಿಗಿಂತ ಚೆನ್ನಾಗಿ ಈ ಕ್ಷಣದಲ್ಲಿ ಜೀವಿಸುವ ಅನ್ನೋದನ್ನ ಯಾರೂ ಅರಿತಿರುವುದಿಲ್ಲ. ಅವರನ್ನು ಸಂತೋಷಪಡಿಸಲು ಉತ್ತಮ ಮಾರ್ಗವೇನು? ಒಂದು ಮಸಾಜ್, ಸುಗಂಧಭರಿತ ದ್ರವ್ಯಗಳು, ಒಂದು ಆರಾಮವಾದ ಸ್ನಾನ. ಅವರನ್ನು ಯಾವುದಕ್ಕೂ ಹೊರದಬೇಡಿ, ಅವಸರಪಡಿಸಬೇಡಿ. ಅವರು ತಮ್ಮದೇ ಆದ ನಿಧಾನಗತಿಯಲ್ಲಿ ಎಲ್ಲವನ್ನೂ ಗ್ರಹಿಸಬೇಕು, ಆಸ್ವಾದಿಸಬೇಕು. ಅವರನ್ನು ಹೊರದರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾ? ಅವರು ಒಂದು ಹಂತಕ್ಕೆ ನಿಶ್ಚಲವಾಗಿ ನಿಂತುಬಿಡುತ್ತಾರೆ. ನಾವು ಇದನ್ನು ಮುಂದೆ ಇನ್ನೂ ಆಳವಾಗಿ ನೋಡೋಣ. ಮೊದಲನೇ ಗುಣ: ವೃಷಭ ರಾಶಿ ಪುರುಷರು ತಮಗೆ ಏನು ಬೇಕು ಎಂದು ಸ್ಪಷ್ಟವಾಗಿ ತಿಳಿದಿರುತ್ತಾರೆ. ವೃಷಭ ರಾಶಿಯ ಪುರುಷರಿಗೆ ತಮ್ಮ ಗುರಿಗಳ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇರುತ್ತದೆ. ಒಮ್ಮೆ ಅವರು ಏನಾದರೂ ಸಾಧಿಸಲು ನಿರ್ಧರಿಸಿದರೆ, ಎಷ್ಟೇ ಸಮಯ ತೆಗೆದುಕೊಂಡರೂ, ಎಷ್ಟೇ ಕಷ್ಟ ಬಂದರೂ ಅವರು ಅದನ್ನು ಬಿಡುವುದಿಲ್ಲ. ಅವರು ತಮ್ಮ ಇಚ್ಛೆಗಳು, ಸಂಬಂಧಗಳು ಮತ್ತು ಯೋಜನೆಗಳಲ್ಲಿ ಸ್ಥಿರವಾಗಿರುತ್ತಾರೆ. ಅವರನ್ನು ಹಠಮಾರಿತನ ಎಂದು ಕೆಲವರು ಭಾವಿಸಬಹುದು, ಆದರೆ ಅದು ಹಠಮಾರಿತನ ಅಲ್ಲ, ಅದು ಅಚಲವಾದ ಸಂಕಲ್ಪ. ಒಂದು ಬುಲ್ ತನ್ನ ಗುರಿ ತಲುಪುವವರೆಗೂ ಹೇಗೆ ನಿಲ್ಲುವುದಿಲ್ಲವೋ ಹಾಗೆಯೇ ಇವರು. ಅನಿಶ್ಚಿತ ಘಟನೆಗಳು ಅಥವಾ ಅಪಾಯಗಳನ್ನು ಅವರು ದ್ವೇಷಿಸುತ್ತಾರೆ. ಸುರಕ್ಷತೆ ಮತ್ತು ಸ್ಥಿರತೆ ಅವರ ಜೀವನದ ಪ್ರಮುಖ ಸ್ತಂಭಗಳು. ಒಂದು ವಿಷಯ ಅವರ ಮನಸ್ಸಿಗೆ ಇಷ್ಟವಾದರೆ ಅದು ಅವರ ಜೀವನದಲ್ಲಿ ಅತಿ ದೀರ್ಘಕಾಲ ಉಳಿಯಲು ಅವರು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಇದನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇದು ಅವರ ಸಂಬಂಧಗಳಲ್ಲೂ ಅನ್ವಯಿಸುತ್ತದೆ. ನಿಷ್ಠೆ, ವಿಶ್ವಾಸ ಮತ್ತು ಭದ್ರತೆ ಇವು ಅವರಿಗೆ ಆಧಾರ. ಈ ಅವರ ಗುಣ ಕೆಲವೊಮ್ಮೆ ಅವರಿಗೆ ಅಡ್ಡಿಯಾಗಬಹುದು ಅನಿಸುತ್ತಿದೆಯಾ? ಖಂಡಿತ ಇದರ ಬಗ್ಗೆ ನಾವು ಮುಂದೆ ಮಾತನಾಡೋಣ. ಕೊನೆಯವರೆಗೂ ಕೇಳಿ. ಮೂರನೆಯ ಗುಣ: ಅವರು ಹಣಕಾಸು ನಿರ್ವಹಣೆಯಲ್ಲಿ ನುರಿತರು. ವೃಷಭ ರಾಶಿಯ ಪುರುಷರು ಭೌತಿಕ ಭದ್ರತೆಗೆ ಅಪಾರ ಮಹತ್ವ ನೀಡುತ್ತಾರೆ. ಹಣ, ಆಸ್ತಿ ಮತ್ತು ವಸ್ತುಗಳ ಬಗ್ಗೆ ಅವರಿಗೆ ಸಹಜವಾದ ಗೌರವ ಮತ್ತು ಪ್ರೀತಿ ಇರುತ್ತದೆ. ಅವರು ಹಣವನ್ನು ಸರಿಯಾಗಿ ನಿರ್ವಹಿಸುವುದರಲ್ಲಿ ನೈಸರ್ಗಿಕವಾಗಿ ಪ್ರತಿಭಾವಂತರು. ಹಾಗಂತ ಅವರು ಕಂಜೂಷರಲ್ಲ. ಅವರು ತಮ್ಮ ಆರಾಮಕ್ಕಾಗಿ, ಪ್ರಿಯವಾದ ವಸ್ತುಗಳಿಗಾಗಿ ಖರ್ಚು ಮಾಡಲು ಹಿಂಜರಿಯುವುದಿಲ್ಲ. ಆದರೆ ಅಪಾಯಕಾರಿ ಯೋಜನೆಗಳಲ್ಲಿ ತಮ್ಮ ಲಾಭವನ್ನು ಪಣಕ್ಕಿಡಲು ಅವರು ಇಷ್ಟಪಡುವುದಿಲ್ಲ. ಅವರಿಗೆ ತಮ್ಮ ಮನೆಯು ಒಂದು ಸುರಕ್ಷಿತ ತಾಣವಾಗಿರಬೇಕು. ಅಲ್ಲಿ ಅವರು ಪ್ರೀತಿಪಾತ್ರರೊಂದಿಗೆ ದಿನದ ಕೊನೆಯಲ್ಲಿ ನೆಮ್ಮದಿಯಾಗಿ ಇರಬೇಕು. ಒಬ್ಬ ವೃಷಭ ರಾಶಿಯ ವ್ಯಕ್ತಿ ನಿಮ್ಮ ಬದುಕಿನಲ್ಲಿದ್ದರೆ ಅವರ ಹಣಕಾಸಿನ ಶಿಸ್ತು ನಿಮಗೆ ಸ್ಫೂರ್ತಿ ನೀಡಿದೆಯಾ? ಅವರ ಆರ್ಥಿಕ ಸಲಹೆಗಳು ನಿಮಗೆ ಎಂದಾದರೂ ಸಹಾಯ ಮಾಡಿವೆಯಾ? ಹಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ
ಹಣದ ವಿಷಯದಲ್ಲಿ ತುಂಬಾ ಜಾಣ್ಮೆಯುತ್ತ ವೃಷಭರಾಶಿಯ ನಿಮ್ಮ ಸ್ನೇಹಿತನಿಗೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. 4ನೇ ಗುಣ. ಅನಿರೀಕ್ಷಿತ ಬದಲಾವಣೆಗಳನ್ನು ಎದುರಿಸಲು ಅವರು ಹೆಣಗಾಡುತ್ತಾರೆ. ವೃಷಭರಾಶಿಯ ಪುರುಷರಿಗೆ ಅತಿದೊಡ್ಡ ಸವಾಲು ಎಂದರೆ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಅನಿರೀಕ್ಷಿತ ಸಂದಿಗ್ಧತೆಗಳಿಗೆ ಹೊಂದಿಕೊಳ್ಳುವುದು. ಅವರ ಸಂಪ್ರದಾಯವಾದ ಸ್ವಭಾವವು ನಾವೀನ್ಯತೆಗಳಿಗೆ ತಕ್ಷಣವೇ ಸ್ಪಂದಿಸಲು ಅವಕಾಶ ನೀಡುವುದಿಲ್ಲ. ಅವರು ಸ್ಥಿರತೆ ಮತ್ತು ತೃಪ್ತಿಯನ್ನು ಕಂಡುಕೊಂಡ ಸ್ಥಾನದಲ್ಲಿ ಭದ್ರವಾಗಿ ಉಳಿಯಲು ಬಯಸುತ್ತಾರೆ. ಇದು ಅವರು ಒಂದು ಚಟದಂತೆ. ಈ ಅಭ್ಯಾಸವನ್ನು ನಿವಾರಿಸುವುದು ಅವರಿಗೆ ಬಹಳ ಕಷ್ಟ. ಇದು ಅವರ ಜಿಡ್ಡುತನವೋ ಅಥವಾ ಆಳದ ಆತಂಕವೋ. ಅವರು ಅನಿಶ್ಚಿತತೆಯನ್ನು ಒಂದು ಅಪಾಯ ಎಂದು ಭಾವಿಸಿ ಅದು ಅವರ ಜೀವನದ ಭದ್ರತೆಗೆ ಧಕ್ಕೆ ತರುತ್ತದೆ ಎಂದು ನಂಬುತ್ತಾರೆ. ನಿಮ್ಮ ಜೀವನದಲ್ಲಿ ಈ ರೀತಿ ಬದಲಾವಣೆಗೆ ಒಗ್ಗಿಕೊಳ್ಳಲು ಕಷ್ಟಪಡುವ ವೃಷಭರಾಶಿಯವರನ್ನು ನೋಡಿದ್ದೀರಾ? ಅವರಿಗೆ ಸಹಾಯ ಮಾಡಲು ನೀವು ಏನು ಮಾಡುತ್ತೀರಿ? ಅವರ ಈ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಆದರೆ ಒಂದು ದೊಡ್ಡ ರಹಸ್ಯವೆಂದರೆ ಸರಿಯಾದ ಪ್ರೀತಿ ಮತ್ತು ಭದ್ರತೆಯ ವಾತಾವರಣ ಸಿಕ್ಕರೆ ಅವರು ಬದಲಾವಣೆಯನ್ನು ಒಪ್ಪಿಕೊಳ್ಳಬಹುದು. ಆದರೆ ಅದು ನಿಧಾನವಾಗಿ ಆಗಬೇಕು. ಅವರು ಹೇಗೆ ಬದಲಾವಣೆಯನ್ನು ಒಪ್ಪಿಕೊಳ್ಳುತ್ತಾರೆ? ಇದರ ಬಗ್ಗೆ ನಾವು ವಿಡಿಯೋದ ಕೊನೆ ಭಾಗದಲ್ಲಿ ಮತ್ತಷ್ಟು ಆಳವಾಗಿ ಮಾತನಾಡೋಣ. 5ನೇ ಗುಣ. ವೃಷಭರಾಶಿಯ ಪುರುಷರು ಶಾಂತಿ ಮತ್ತು ಪ್ರಕೃತಿಯನ್ನು ಪ್ರೀತಿಸುತ್ತಾರೆ. ಅವರಿಗೆ ಒತ್ತಡದ ಗಡುವುಗಳನ್ನು, ಅವಸರದ ಕೆಲಸಗಳನ್ನು ನಿಭಾಯಿಸಲು ಬರುವುದಿಲ್ಲ. ಅವರನ್ನು ಹೊರದರೆ ಅವರು ಒಂದು ಅಡೆತಡೆಯಂತೆ ನಿಂತುಬಿಡುತ್ತಾರೆ. ಅವರ ಕೆಲಸದ ವೇಗ ಬೇರೆಯವರಿಗಿಂತ ನಿಧಾನವಾಗಿರಬಹುದು, ಆದರೆ ಇದರ ಅರ್ಥ ಅವರು ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವುದಿಲ್ಲ ಎಂದಲ್ಲ. ಅವರು ತಮ್ಮದೇ ಆದ ಸಮಚಿತ್ತದಿಂದ ಪರಿಪೂರ್ಣವಾಗಿ ಕೆಲಸಗಳನ್ನು ಮಾಡುತ್ತಾರೆ. ಅದಕ್ಕಾಗಿಯೇ ನಗರ ಜೀವನದ ಗಡಿಬಿಡಿ, ಒತ್ತಡದ ವೇಳಾಪಟ್ಟಿಗಳು ಅವರಿಗೆ ಅಚ್ಚುಮೆಚ್ಚಿನ ವಾತಾವರಣವಲ್ಲ. ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಅವರಿಗೆ ವಿಶ್ರಾಂತಿ ನೀಡುತ್ತದೆ. ಒಂದು ಹಳೆಯ ಓಕ್ ಮರದಂತೆ ಅವರು ನಿಧಾನವಾಗಿ ಬಲವಾಗಿ ಬೆಳೆಯುತ್ತಾರೆ. ಅವರು ತಮ್ಮ ಮೂಲವನ್ನು ನಿಸರ್ಗದಲ್ಲಿ ಕಂಡುಕೊಳ್ಳುತ್ತಾರೆ. ಅದು ಅವರಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ನಿಮಗೆ ಗೊತ್ತಿರುವ ಯಾವ ವೃಷಭ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಬೇಕು? ಅವರು ಪ್ರಕೃತಿ ಪ್ರೇಮಿಯಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ಈ ಪ್ರಕೃತಿ ಪ್ರೀತಿ ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಯೋಚಿಸಿದ್ದೀರಾ? ಇದರಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ಅದನ್ನು ತಿಳಿದರೆ ನೀವು ಖಂಡಿತ ಆಶ್ಚರ್ಯಪಡುತ್ತೀರಿ. 6ನೇ ಗುಣ. ವೃಷಭರಾಶಿಯ ಪುರುಷರು ಇತರರನ್ನು ಸಂತೋಷಪಡಿಸಲು ಬಲ್ಲರು. ವೃಷಭರಾಶಿಯ ಪುರುಷರು ಅದ್ಭುತ ಆತಿಥೇಯರಾಗಿರುತ್ತಾರೆ. ಜನರನ್ನು ಆಹ್ವಾನಿಸುವುದು, ಅವರೊಂದಿಗೆ ರುಚಿಕರವಾದ ಅಡುಗೆಗಳು, ವಿಶೇಷ ಚಾಕ್ಲೇಟ್ಗಳು ಮತ್ತು ಒಳ್ಳೆಯ ವೈನ್ಗಳನ್ನು ಹಂಚಿಕೊಳ್ಳುವುದು ಅವರಿಗೆ ಅತ್ಯಂತ ಪ್ರಿಯ. ಅವರಿಗೆ ಯಾವುದೇ ಸಂದರ್ಭವೂ ಜೀವನದ ಸಂತೋಷವನ್ನು ಆಚರಿಸಲು ಒಂದು ನೆಪ. ಅವರು ವಿಶೇಷ ಕಾರ್ಯಕ್ರಮಗಳಿಗಾಗಿ ಕಾಯುವುದಿಲ್ಲ. ಯಾಕೆಂದ್ರೆ ಜೀವನ ಈಗ, ನಾಳೆ ಕೇವಲ ಒಂದು ಕಲ್ಪನೆ ಎಂಬುದು ಅವರ ಜೀವನ ಮಂತ್ರ. ಅವರು ತಮ್ಮ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಸಮಯ ಕಳೆಯಲು, ರುಚಿಕರವಾದ ಊಟವನ್ನು ಆನಂದಿಸಲು ಹೆಚ್ಚು ಇಷ್ಟಪಡುತ್ತಾರೆ. ಇದು ಅವರ ಪ್ರೀತಿ ಮತ್ತು ಉದಾರತೆಯನ್ನು ತೋರಿಸುತ್ತದೆ. ಅವರು ತಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಡಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಆತ್ಮೀಯ ವೀಕ್ಷಕರೇ, ಈಗ ನಾವು ಈ ವಿಡಿಯೋದ ಅತಿ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ವೃಷಭರಾಶಿಯ ಪುರುಷರ ಬಗ್ಗೆ ನಾವು ಇಲ್ಲಿಯವರೆಗೆ ಹೇಳಿದ ಎಲ್ಲಾ ಗುಣಗಳು, ಅವರ ಶಾಂತ ಸ್ವಭಾವ, ದೃಢ ಸಂಕಲ್ಪ, ಆರ್ಥಿಕ ಜಾಣ್ಮೆ, ಬದಲಾವಣೆಗೆ ಹಿಂಜರಿಕೆ, ಪ್ರಕೃತಿ ಪ್ರೀತಿ ಮತ್ತು ಆತಿಥೇಯ, ಇವೆಲ್ಲ ಒಂದು ಆಳದ ಸತ್ಯಕ್ಕೆ ಕೊಂಡಿಯಾಗಿದೆ. ಇದು ಅವರ ಅತಿ ದೊಡ್ಡ ಶಕ್ತಿ. ಅದು ಏನೆಂದರೆ ವೃಷಭರಾಶಿ ಪುರುಷರು ಜೀವನದ ನಿಜವಾದ ಮೌಲ್ಯವನ್ನು ಅರಿತವರು. ಅವರು ಕೇವಲ ಹಣ ಅಥವಾ ವಸ್ತುಗಳಿಗೆ ಅಂಟಿಕೊಂಡಿಲ್ಲ. ಅವರು ಸಂಬಂಧಗಳ ಮೌಲ್ಯ, ಪ್ರಕೃತಿಯ ಸೌಂದರ್ಯದ ಮೌಲ್ಯ, ತಮ್ಮ ಸಮಯದ ಮೌಲ್ಯ ಮತ್ತು ಪ್ರತಿಯೊಂದು ಸಣ್ಣ ಸಂತೋಷದ ಮೌಲ್ಯವನ್ನು ಗುರುತಿಸುತ್ತಾರೆ. ಅವರಷ್ಟೇ ಒಂದು ಸ್ಥಿರತೆ ಎಂಬುದು ಆಳದ ಬೇರುಗಳನ್ನು ಹೊಂದಿರುವ ಒಂದು ಮರದಂತೆ, ಅದು ಬಿರುಗಾಡಿ ಬಂದಾಗಲೂ ಅಲುಗಾಡದೆ ನಿಲ್ಲುತ್ತದೆ. ಅವರ ಈ ಗುಣಮೇ ಅವರಿಗೆ ಜೀವನದಲ್ಲಿ ಸ್ಥಿರವಾದ ಯಶಸ್ಸು, ನೆಮ್ಮದಿ ಮತ್ತು ಸಂತೋಷವನ್ನು ತರುತ್ತದೆ. ಅವರು ಕೇವಲ ಬದುಕುವುದಿಲ್ಲ, ಅವರು ಜೀವನವನ್ನು ಅಕ್ಷರಶಃ ಜೀವಿಸುತ್ತಾರೆ. ಈ ವಿಡಿಯೋ ನಿಮಗೆ ವೃಷಭರಾಶಿಯ ಪುರುಷರ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದು, ಅವರನ್ನು ಗೌರವಿಸುವುದು ನಮ್ಮೆಲ್ಲರ